ನಮಸ್ಕಾರ ವೀಕ್ಷಕರೇ. ಬಹಳಷ್ಟು ಜನ ನಮಗೆ ಕಮೆಂಟ್ ಮಾಡ್ತಿರ್ತಾರೆ ಅಥವಾ ಫೋನ್ ಮಾಡಿದಾಗ ನೇರವಾಗಿ ಬಂದು ಕನ್ಸಲ್ಟೇಷನಲ್ಲಿ ಭೇಟಿ ಮಾಡಿದಾಗ ಕೇಳ್ತಾ ಇರ್ತಾರೆ, ಬಹಳ ಬೇಜಾರಿನಲ್ಲಿದ್ದೀನಿ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಹಳ ಹಿನ್ನಡೆ ಆಗ್ತಾ ಇದೆ, ಏನು ಕಾರಣ ಅಂತ ಗೊತ್ತಿಲ್ಲ, ಏನು ಒಂಥರ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಏನು ಕಾರಣ ಇರಬಹುದು, ಏನು ಸಾಡೆ ಸಾತಿನಾ ಏನು ಅನ್ನುವ ಕಾರಣ. ಯಾಕೆಂದರೆ ಈಗ ನಾನು ಕುಂಭರಾಶಿಯವರ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕುಂಭರಾಶಿಯವರು ಸಹ ಕೇಳಿದ್ದಾರೆ, ಬಹಳ ಜನ ಕೇಳಿದ್ದಾರೆ. ಸೊ ಏನಕ್ಕೆ ಸಮಸ್ಯೆ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ, ಅದಕ್ಕೆ ಹಲವಾರು ಕಾರಣ ಇದೆ. ಇವಾಗ ಕುಂಭರಾಶಿಯವರಿಗೆ ಇವಾಗ ಸಾಡೆ ಸಾತಿಯ ಕೊನೆಯ ಭಾಗ ನಡೀತಾ ಇದೆ. ಮೊನ್ನೆ ತನಕ ಜನ್ಮ ಶನಿ ಇತ್ತು, ಈಗ ಅಂದರೆ ಕೊನೆಯ ಭಾಗಕ್ಕೆ ಬಂದರು. ಬಟ್ ಶನಿಯಿಂದಾಗಿ ನನಗೆ ಹಿನ್ನಡೆ ಆಗ್ತಾ ಇದೆಯಾ ಅಥವಾ ಏನು ಗ್ರಹಚಾರನ, ಜಾತಕ ದೋಷನ, ವಾಸ್ತವನ, ಏನು ಗುರುಗಳೇ ಅಂತ. ಅದಕ್ಕೆ ಹಲವಾರು ರೀತಿಯ ನಿಮ್ಮ ಬೇಸರಕ್ಕೆ, ನಿಮ್ಮ ಕಷ್ಟಗಳಿಗೆ ಹಲವಾರು ರೀತಿಯ ಬೇರೆ ಬೇರೆ ಕಾರಣಗಳಿರಬಹುದು. ಆದರೆ ನಾನು ಇದಕ್ಕೆಲ್ಲ ಒಂದು ಹೊಸದಾದಂತಹ ಆಯಾಮದಲ್ಲಿ, ಒಂದು ಹೊಸ ದೃಷ್ಟಿಕೋನದಲ್ಲಿ, ಒಂದು ಪಾಸಿಟಿವ್ ಆಗಿ ಈ ಸಮಸ್ಯೆನ ಬೇರೆ ಥರ ತಿರುಗಿಸಿ, ಬೇರೆ ಕಾರಣ, ಬೇರೆ ರೀತಿಯಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಕುಂಭರಾಶಿಯವರ ಏಳಿಗೆಗಾಗಿ, ಕುಂಭರಾಶಿಯವರ ಉನ್ನತಿಗಾಗಿ, ಕುಂಭರಾಶಿಯವರ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಒಂದು ಅದ್ಭುತವಾದಂತಹ, ನೀವು ಟೈಟಲಲ್ಲಿ ನೋಡಿದಂತಹ ಜನಾಕರ್ಷಣ ವಿಚಾರವನ್ನು ತಿಳಿಸ್ತೇನೆ. ನೋಡಿ, ಹಿನ್ನಡೆ ಆಗ್ತಕ್ಕಂಥದ್ದು, ಬೇಸರದಲ್ಲಿ ನೀವಿರ್ತಕ್ಕಂಥದ್ದು, ಒಬ್ಬರೇ ಇರತಕ್ಕಂಥದ್ದು ಯಾವಾಗ, ಯಾರು ನಿಮ್ಮನ್ನು ಮಾತಾಡಿಸದೇ ಇದ್ದಾಗ, ನಿಮ್ಮನ್ನು ಬಿಟ್ಬಿಟ್ಟಾಗ ಬಹಳಷ್ಟು ಜನಕ್ಕೆ ಆ ಸಮಸ್ಯೆ ಆಗ್ತದೆ. ಏನಕ್ಕೆ ಹಿಂಗಾಗ್ತಾ ಇದೆ, ನನಗೆ ಯಾಕೆ ಇಂಪಾರ್ಟೆನ್ಸ್ ಕಳ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳುವ ದೃಷ್ಟಿಕೋನ, ನೀವು ಪ್ರಾಧಾನ್ಯತೆಯನ್ನು ನಿಮ್ಮತ್ತ ಎಲ್ಲರೂ ಸೆಳೆಯುವ ಆ ಆಕರ್ಷಣಾ ಶಕ್ತಿಯ ಕೊರತೆಯಿಂದಾಗಿ ಆಗ್ತಾ ಇದೆ ಅಂತ. ಈಗ ಬುಡದಿಂದ ನೋಡ್ಕೊಂಡು ಹೋಗೋಣ. ನೀವು ಕುಂಭರಾಶಿಯ ವಿದ್ಯಾರ್ಥಿಗಳು, ಕಾಲೇಜ್ ಹೋಗ್ತಾ ಇದ್ದೀರಾ, PhD ಮಾಡ್ತಾ ಇದ್ದೀರೋ ಅಥವಾ ಮತ್ತೊಂದೇನೋ ಇನ್ಸ್ಟಿಟ್ಯೂಟಲ್ಲಿ ಏನೋ ಒಂದು ಡಿಗ್ರಿನೋ, ಮಾಸ್ಟರ್ ಡಿಗ್ರಿನೋ ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ, ನಿಮ್ಮನ್ನು ಯಾರು ನೋಡ್ತಾ ಇಲ್ಲ, ನಿಮಗೆ ಲೆಕ್ಚರರ್ಸ್ ನಿಮ್ಮತ್ತ ಗಮನ ಹರಿಸಲ್ಲ. ಯಾವುದೇ ಲೆಕ್ಚರರ್ಸ್ ನಿಮ್ಮ ಕಡೆ ಗಮನ ಹರಿಸ್ತಾರೆ, ನಿಮ್ಮ ಕ್ವೆಶ್ಚನ್ಸ್ಗೆ, ನಿಮ್ಮ ಡೌಟ್ಸ್ಗೆ, ನಿಮ್ಮ ಇದಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ಅಂತ. ನೋಡಿ, ಒಬ್ಬ ವಿದ್ಯಾರ್ಥಿಗೆ ಆಕರ್ಷಣಾ ಶಕ್ತಿ ಕಡಿಮೆ ಆಗಿಬಿಟ್ರೆ ಅವರಿಗೆ ಪಾಠ ಮಾಡುವ ಗುರುವಿಗೆ ಅವನ ಮೇಲೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ಇವ್ರಿಗೆ ಎಷ್ಟು ಮಾಡಿದ್ರು ಅಷ್ಟೇ, ಬಟ್ ಇವನೇನು ಉದ್ಧಾರ ಆಗಲ್ಲ ಅನ್ಸುತ್ತೆ ಅಂತ. ಇವರಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದಿದ್ರೆ ಯಾಕೆ ಫೇಲ್ ಆಗ್ತಾರೆ ನೋಡೇ ಬರೋಣ. ತಡಿ, ಕುತ್ಕೊಂಡು ಏನು ಸಮಸ್ಯೆ ಹೇಳಿಂದ ನಾನು ಸರಿ ಮಾಡ್ತೀನಿ, ನೀನು ಟೆನಿಕಾಸ್ಟ್, ನೀನು ಪಾಸ್ ಆಗಲೇಬೇಕು, ನೀನು ಒಳ್ಳೆ ರ್ಯಾಂಕ್ ತಗೊಳ್ಳೇಬೇಕು, ನೀನು ಸಾಧನೆ ಮಾಡಲೇಬೇಕು ಅನ್ನೋ ರೀತಿಯ ಮೈಂಡ್ಸೆಟ್ ಬರ್ತಿತ್ತು ಗುರುಗಳಿಗೆ, ಅವನು ಪಾಠ ಮಾಡುವ ಗುರುವಿಗೆ, ಲೆಕ್ಚರರ್, ಟೀಚರ್ ಯಾರೊಬ್ಬರು. ಬರಲಿಲ್ಲ ಅಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ಆಕರ್ಷಣಾ ಶಕ್ತಿ ಕಡಿಮೆ ಇದೆ. ನೋಡಿ, ನ್ಯಾಚುರಲ್ ಆಗಿ ಬಹಳಷ್ಟು ಜನಕ್ಕೆ ಆಕರ್ಷಣಾ ಶಕ್ತಿ ಇದ್ದು ಬಿಡುತ್ತೆ. ಇನ್ನು ಕೆಲವರಿಗೆ ಏನು ದೇವತಾರಾಧನೆಯಿಂದ ಪಡ್ಕೊಳ್ಳಬೇಕಾಗತ್ತೆ, ಪರಿಹಾರಾದಿಗಳಿಂದ ಪಡೆದುಕೊಳ್ಳಬೇಕಾಗತ್ತೆ. ಸೊ ಕುಂಭರಾಶಿಯವರ ವಿದ್ಯಾರ್ಥಿಗಳಿಗೆ ಹೀಗಾದರೆ, ಉದ್ಯೋಗಿಗಳಿಗೆ, ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅಥವಾ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಾಗ್ತಿರುತ್ತೆ. ಈಗ ನಿರುದ್ಯೋಗಿಗಳಲ್ಲಿ ಏನಾಗುತ್ತೆ, ಆಕರ್ಷಣಾ ಶಕ್ತಿ ಕಡಿಮೆ ಇದ್ದಾಗ ನೀವು ಇಂಟರ್ವ್ಯೂ ಹೋದಾಗ ನೀವು ಸೆಲೆಕ್ಟೇ ಆಗಲ್ಲ. ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ರೆಸ್ಯೂಮೇ ಸೂಪರ್ ಆಗಿರುತ್ತೆ, ಆದರೆ ನೀವು ಸೆಲೆಕ್ಟ್ ಆಗಲ್ಲ. ಇಂಟರ್ವ್ಯೂ ತುಂಬ ಚೆನ್ನಾಗಿ ಕೊಟ್ಟಿರ್ತೀರಿ, ಬಟ್ ಇನ್ನೊಬ್ರು ಯಾರೋ ಸೆಲೆಕ್ಟ್ ಆಗ್ತಾರೆ, ಅವರೆಲ್ಲ ಆಕರ್ಷಣಾ ಶಕ್ತಿ ಚೆನ್ನಾಗಿದೆ, ನೋಡಿದ ತಕ್ಷಣ ಸೆಳೆದ್ಬಿಟ್ರೆ ಇವ್ರಿಗೆ ಕೊಡೋಣ ಜಾಬು ಅಂತ ಅನಿಸ್ತು ಸೆಲೆಕ್ಟರ್ಸ್ಗೆ, ಇಂಟರ್ವ್ಯೂ ಮಾಡೋರಿಗೆ. ನೀವು ಸೆಲೆಕ್ಟ್ ಆಗಲಿಲ್ಲ ಜಾಬ್ಗೆ. ಸೊ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದಿದ್ರೆ ನೀವೇ ಸೆಲೆಕ್ಟ್ ಆಗ್ತಿದ್ರಿ. ನಿಮ್ಮಲ್ಲಿ ಕುಂದುಕೊರತೆಗಳಿದ್ದರೂ ಸಹ ಅದನ್ನು ಪರವಾಗಿಲ್ಲ, ಅದನ್ನು ಸೈಡ್ ಮಾಡಿ, ಇದೇ ಹುಡುಗನ ಸೆಲೆಕ್ಟ್ ಮಾಡಿ, ಇದೇ ಹುಡುಗಿನ ಸೆಲೆಕ್ಟ್ ಮಾಡಿ ಅಂತಿದ್ರು. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿಯ ಕೊರತೆ, ನಿಮ್ಮನ್ನು ನೋಡಿದ್ರೆ ನಿಮ್ಮಲ್ಲಿ ಆ ಸೆಳೆತ, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಸೆಳೆತ ಇರಲಿಲ್ಲ, ಜಾಬ್ ಸಿಗಲಿಲ್ಲ. ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥವರು ಸಹ ಆಕರ್ಷಣಾ ಶಕ್ತಿಯನ್ನು ಕಳ್ಕೊಂಡ್ರೆ ಮೇಲಧಿಕಾರಿಗಳು ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸಿ ನಿಮ್ಮ ಹತ್ರ ಮಾತ್ರ ಜಗಳ ಮಾಡ್ತಾರೆ. ನಿಮಗೆ ಮಾತ್ರ ಮುಟ್ಟಲಿಕ್ಕಾಗದೇ ಇರುವಂತಹ, ಸಾಧಿಸ್ಲಿಕ್ಕಾಗದೇ ಇರುವಂತಹ ಟಾರ್ಗೆಟ್ಗಳನ್ನ ಕೊಡೋದು, ಜಗಳ ಮಾಡೋದು. ಬೆಳಗ್ಗೆ ನೀವು ಆಫೀಸಲ್ಲಿ ಕಾಲಿಟ್ಟರೆ ಸಾಕು, ಸಂಜೆ ಯಾವಾಗುತ್ತೆ, ಯಾವಾಗ ಓಡೋಗ್ತೀನಿ ಮನೆಗೆ ಅನ್ನೋಷ್ಟು ನಿಮಗೆ ಹಿಂಸೆ ಕೊಡ್ತಕ್ಕಂಥದ್ದು. ಮನೆಗೆ ಹೋದ್ರೂ ಫೋನ್ ಮಾಡಿ ಹಿಂಸೆ ಕೊಡ್ತಕ್ಕಂಥದ್ದು. ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ, ಜಗಳ ಮನಸ್ತಾಪಗಳು ಯಾಕೆ ಆಗ್ತದೆ? ನಿಮ್ಮಲ್ಲ ಆಕರ್ಷಣಾ ಶಕ್ತಿಯ ಕೊರತೆಯಿಂದ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಪ್ರೆಷರೈಸ್ ಮಾಡ್ಬೋದು. ನಿಮ್ಮದೇ ಥರದ ಕೆಲಸ ಇನ್ನೊಬ್ಬ ನಿಮ್ಮ ಕೊಲೀಗ್ ಮಾಡ್ತಾ ಇದ್ದಾನೆ, ಅವರು ಎಡವಟ್ಟು ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಏನು ಹೇಳ್ತಾ ಇಲ್ಲ, ಬಟ್ ನೀವು ಕ್ವಶನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ, ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕ್ವಶನ್ ಮಾಡೋಕ್ಕೂ ಆಗಲ್ಲ.
ಸಹೋದ್ಯೋಗಿಗಳಲ್ಲೂ ಸಹ ಸಹೋದ್ಯೋಗಿಗಳಿಗೂ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ನೀವು ಯಾಕಂದರೆ ನಿಮ್ಮಲ್ಲಿ ಯಾರನ್ನೂ ಸೆಳೆದಿರಲ್ಲ ನೀವು ನಿಮ್ಮತ್ತ. ಸೊ ಅದರಿಂದ ನಿಮ್ಮ ಕಷ್ಟಗಳಿಗೆ ಯಾರೂ ಆಗೋದೇ ಇಲ್ಲ. ಅಕಸ್ಮಾತ್ ನಿಮ್ಮಲ್ಲಿ ತುಂಬ ಆಕರ್ಷಣಾ ಶಕ್ತಿ ಇತ್ತು ಅಂದರೆ ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರೂ ಸಹ ನಿಮ್ಮ ಕಷ್ಟಕ್ಕೆ ಅವ್ರು ಆಗ್ತಿದ್ರು. ಯಾವುದೇ ಬಾಸ್ ನಿಮಗೆ ಬೈದರೂ ಸಹ ಅವರೇ ವಿಚಾರಿಸಿದ್ರು, ಯಾಕೆ ಸರ್ ಅವ್ರಿಗೆ ಹೇಳ್ತಾರೆ, ನಾವು ಸರಿ ಮಾಡ್ತೀವಿ, ಬನ್ನಿ ಸರ್ ನಾವೇ ಸರಿ ಮಾಡಿ ಮಾಡೋಣ, ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ರು. ನಿಮ್ಮ ಕಷ್ಟಗಳಿಗೆ ಅವ್ರು ಆಗ್ತಾ ಇಲ್ಲ. ಸೊ ಆದ್ದರಿಂದ ಅವರಿಗೆ ನಿಮ್ಮ ಮೇಲೆ ಯಾವುದೇ ಆಕರ್ಷಣಾ ಶಕ್ತಿ ಇಲ್ಲ. ಸೊ ಅದರಿಂದ ನೀವು ಯಾರನ್ನೂ ಸೆಳೀತಾ ಇಲ್ಲ, ನಿಮ್ಮ ಹತ್ರ ಸೆಳೀತಾ ಇಲ್ಲ. ಸಹೋದ್ಯೋಗಿಗಳು ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು, ಬೇರೆಯವ್ರು ಕೆಲಸ ಮಾಡಿದ್ರೆ ಭಾನುವಾರನೂ ಹೋಗಿ ರಜೆ ಇದ್ದರೂ ಹೋಗಿ ಕೆಲಸ ಮಾಡಿಕೊಟ್ಟು ಬರ್ತಾರೆ. ಬಟ್ ನೀವು ಕೆಲಸ ಹೇಳಿದ್ರೆ ಮಾತ್ರ ಮಾಡಲ್ಲ, ಯಾಕೆ ನಿಮ್ಮಲ್ಲಿ ಯಾವುದೇ ಆಕರ್ಷ ಶಕ್ತಿ ಇಲ್ಲ. ಇನ್ನೊಬ್ರಿಗೋಸ್ಕರ ಸರ್ ನೀವು ಹೇಳಿ ಸರ್, ನಿಮಗೋಸ್ಕರ ಎನಿ ಟೈಮ್ ಸರ್ ನಾನು ಬಂದು ಕೆಲಸ ಮಾಡಿಕೊಡ್ತೀನಿ ಅಂತಾರೆ. ನೀವು ಫೋನ್ ಮಾಡಿದ್ರೆ ಇದು ಆಫೀಸ್ ಅವರ್ಸ್ ಏನ್ರಿ, ಆಫೀಸ್ ಅವರ್ಸಲ್ಲಿ ಕೇಳ್ರಿ ಅಂತ ಇಡ್ತಾರೆ. ಸೊ ನಿಮಗೆ ಬೆಲೆ ಇಲ್ಲ. ಯಾಕೆ? ನಿಮ್ಮಲ್ಲಿ ಅವ್ರನ್ನ ಸೆಳೆದುಕೊಂಡು ನಿಮ್ಮ ಇದರಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿಲ್ಲ, ಆಕರ್ಷಣಾ ಶಕ್ತಿ ನಿಮ್ಮಲ್ಲಿಲ್ಲ. ಸೊ ನಿಮಗಿನ್ನ ಕೆಳಗಡೆ ಕೆಲಸ ಮಾಡೋರು ನಿಮ್ಮ ಮಾತು ಕೇಳ್ತಾ ಇಲ್ಲ, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಹತ್ರ ನಿಮಗೆ ಸಹಾಯಕ್ಕೆ ಬರ್ತಾ ಇಲ್ಲ, ಮೇಲಧಿಕಾರಿಗಳು ನಿಮ್ಗೆ ಹಿಂಸೆ ಕೊಡ್ತಾ ಇರ್ತಾರೆ. ನಿಮಗೆ ಆಕರ್ಷಣಾ ಶಕ್ತಿ ಕಡಿಮೆ ಇದ್ದರೆ ನೀವು ಉದ್ಯೋಗಿಗಳಾಗಿದ್ದರೆ. ಟಾರ್ಗೆಟ್ಗಳು ಇವಾಗಂತೂ ಹೆಂಗೆ ನಿಮಗೆಲ್ಲ ಟಾರ್ಗೆಟ್ ಕೊಟ್ಟಿರ್ತೀವಿ. ಇವಾಗ ಜಾಬಲ್ಲಿ ಮೊದಲೆಲ್ಲ ಸ್ಯಾಲ್ರಿ ಕೊಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ಸೆಂಟಿವ್ ಅಂತ ಕೊಡೋರು. ಈಗ ಹಂಗಲ್ಲ, ಸ್ಯಾಲ್ರಿ ಬರಬೇಕು ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಟಾರ್ಗೆಟ್ ಅಚೀವ್ ಮಾಡಿದ್ರೆ ಸ್ಯಾಲ್ರಿನೇ ಬರಲ್ಲ, ಇನ್ಸೆಂಟಿವ್ ಆಮೇಲೆ ಆಯಿತು, ಸ್ಯಾಲ್ರಿನೇ ಕೊಡಲ್ಲ ಅಂತ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದರಿಂದ ಸ್ಯಾಲ್ರಿ ಆಗಬೇಕು. ಈಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೂ ಟಾರ್ಗೆಟು, ನೀವು ಎಫ್ ಡಿ ಎಷ್ಟು ತಂದ್ರಿ, ಆರ್ ಡಿ ಎಷ್ಟು ಮಾಡಿಸಿದ್ರಿ, ಎಷ್ಟು ಇನ್ಶೂರೆನ್ಸ್ ಸೇಲ್ ಮಾಡಿದ್ರಿ, ಏನು ಬಿಸ್ನೆಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಅಥವಾ ಬೇರೆ ಯಾವುದೋ ಮಾರ್ಕೆಟಿಂಗ್ಸ್ ನೀವು ಎಷ್ಟು ಸೇಲ್ಸ್ ಮಾಡಿದ್ರಿ, ಮಾರ್ಕೆಟ್ನವ್ರಿಗೆ ಸೇಲ್ಸ್ ಟಾರ್ಗೆಟು. ಪ್ರತಿಯೊಬ್ಬರಿಗೂ ಏನೋ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಯಾರು ಟಾರ್ಗೆಟ್ ಇಲ್ಲದೆ ಯಾವ ಜಾಬು ಇಲ್ಲ ಇವಾಗ. ಸೊ ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತಂದಾಗ, ನೀವು ಬಿಸ್ನೆಸ್ ತರಬೇಕು ಅಂತಂದಾಗ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇದ್ದರೆ ಕಸ್ಟಮರ್ ಅಥವಾ ಕ್ಲೈಂಟ್ ಅಥವಾ ನೀವು ಏನು ಕೇಳ್ತೀರ ನಿಮ್ಮ ಹತ್ರ ಸರ್ವಿಸ್ ತಗೊಳ್ತಕ್ಕಂಥವ್ರು ಅಥವಾ ಐಟಮ್ಸ್ ತಗೊಳ್ತಕ್ಕಂಥವ್ರು ನಿಮಗೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದಾಗ ನಿಮಗೆ ಬಿಸ್ನೆಸ್ ಕೊಡ್ತಾರೆ. ಗೊತ್ತಾಯ್ತಲ್ವ? ಅಷ್ಟು ಚೆನ್ನಾಗಿ ನೀವು ಮಾತಾಡಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಮಾತಾಡಿ ಸೂಪರ್ ಓಕೆ ತಗೊಳ್ಳಿ ಬಿಸ್ನೆಸ್ ಅನ್ನೋ ಥರ ಕೊಡ್ತಾರೆ. ಇಲ್ಲ ಅಂದರೆ ನಿಮ್ಮ ಥರ ಇನ್ನೂ ಹಜಾರು ಇರ್ತಾರೆ, ಆ ಕಡೆ ಹೋಗ್ತಾರೆ ಅವರು, ಬೇರೆ ಆಫೀಸ್ಗೋ ಬೇರೆ ಬಿಸ್ನೆಸ್ ಸೆಂಟ್ರಿಗೋ ಬೇರೆ ಇದಕ್ಕೋ ಹೋಗ್ತಾರೆ. ನಿಮ್ಮ ಬ್ಯಾಂಕಿಗಿಲ್ಲ, ಬೇರೆ ಯಾರಿಗೋ ಸಿಕ್ತು, ನಿಮ್ಮ ಕಂಪ್ನಿಗಿಲ್ಲ, ಬೇರೆ ಯಾರಿಗೋ ಸಿಕ್ತು. ಆಕರ್ಷಣಾ ಶಕ್ತಿ ಯಾರಲ್ಲಿರ್ತದೋ ಅವರಿಗೆ ಅದು ಸಿಗ್ತದೆ. ಆಕರ್ಷಣಾ ಶಕ್ತಿ ಇರಬೇಕು. ಟಾರ್ಗೆಟ್ನ ಅಚೀವ್ ಮಾಡಬೇಕು. ನೀವು ಮಾಡ್ಬೋದು. ಅವಾಗ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು, ನಗುತ್ತಾ ಮಾತಾಡಬೇಕು, ಎಲ್ಲರೂ ನಿಮ್ಮ ಹತ್ರ ಆಕರ್ಷಿಸಬೇಕು. ಆ ಆಕರ್ಷಣಾ ಶಕ್ತಿ ನ್ಯಾಚುರಲ್ ಆಗೂ ನಿಮ್ಮಲ್ಲಿ ಇರಬೇಕು. ಇದ್ದಾಗ ಸ್ವಲ್ಪ ಜಾಸ್ತಿ ಪವರ್. ಅದಕ್ಕೆ ಬರೀ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅಷ್ಟೇ ಅಲ್ಲ, ವ್ಯಾಪಾರ ಮಾಡೋರಿಗೂ ಇನ್ನೂ ಜಾಸ್ತಿ ಬೇಕು ಆಕರ್ಷಣೆ. ಯಾಕೆಂದರೆ ನೀವು ಎಷ್ಟೇ ಚೀಪಾಗಿ ಕೊಡಿ, ಎಷ್ಟೇ ಕಡಿಮೆ ದರದಲ್ಲೂ ಕೊಡಿ, ಎಷ್ಟೇ ಉತ್ಕೃಷ್ಟವಾದ ವಸ್ತುವನ್ನು ಸೇಲ್ ಮಾಡಿ, ಆದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂದರೆ ನಿಮ್ಮ ಹತ್ರ ತಗೊಳ್ಳಲ್ಲ, ಇನ್ನೊಬ್ರು ತರ್ತಾರೆ. ಎಲ್ಲ ಚೆನ್ನಾಗಿದೆ ಬಟ್ ನಂಗೆ ಆ ಅಂಗಡಿ ಆ್ಯಕ್ಟಿಟ್ಯೂಡ್ ಇಷ್ಟ ಆಗಲ್ಲ ನನಗೆ, ಸೊ ಆ ಅಂಗಡಿಗೆ ಹೋಗಲ್ಲ ನಾನು ಅಂತಾರೆ. ನೀವು ಕಡಿಮೆ ಕೊಟ್ಟರು ಕೂಡ ನಿಮ್ಮ ಅಂಗಡಿಗೆ ಬರಲ್ಲ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಏನೋ ಒಂದು ಅವರಿಗೆ ಎದುರುಗಡೆ ಇರತಕ್ಕಂಥವ್ರಿಗೆ ಸೆಳೆದಿಲ್ಲ. ನೀವು ನಿಮ್ಮತ್ತ ಸೆಳಿಬೇಕು, ನೀವು ನಿಮ್ಮತ್ತ ಅವ್ರನ್ನೆಲ್ಲರೂ ಅಂತಂದರೆ ಬಹಳ ಪ್ರಮುಖವಾಗಿ ನಿಮ್ಮಲ್ಲ ಆಕರ್ಷಣಾ ಶಕ್ತಿ ಇರಬೇಕು. ಆಕರ್ಷಣಾ ಶಕ್ತಿ ನಿಮಗೆ ಯಾವಾಗ ಬರ್ತದೆ? ನೀವು ಅದನ್ನು ವೃದ್ಧಿಪಡಿಸ್ಕೋಬೇಕು. ಗೊತ್ತಾಯ್ತಲ್ವಾ? ಈ ವಿಡಿಯೋ ಅಂಡತನಲ್ಲಿ ಅದ್ಭುತವಾದಂಥ ಪರಿಹಾರಗಳನ್ನ ಹೇಳ್ತೀನಿ ನಿಮಗೆ. ಸಿಂಪಲ್ ಪರಿಹಾರಗಳು ನೀವು ಮಾಡ್ಕೊಳ್ಳುವಂಥದ್ದು. ಪ್ರತಿಯೊಬ್ಬರಿಗೂ ಆಕರ್ಷಣಾ ಶಕ್ತಿ ಬೇಕು. ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ, ಈ ಉದ್ಯೋಗದಲ್ಲೇ ಸರ್ವಿಸ್ ಪ್ರೊವೈಡರ್ ಇರ್ತಾರೆ, ಪ್ಲಂಬರ್ ಇರ್ತಾರೆ, ಅಥವಾ ಪೇಂಟರ್ ಇರ್ತಾರೆ, ಎಲೆಕ್ಟ್ರಿಷಿಯನ್ ಇರ್ತಾರೆ, ಅಥವಾ ಉದ್ಯೋಗ ಮೇನ್ ಅವರು ಆ ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಬಂದು, ಲಾಯರ್ ಇರ್ತಾರೆ. ಅಂದರೆ ಏನಾಗುತ್ತೆ, ಅವರ ವೃತ್ತಿಯನ್ನು ಅವ್ರ ಸರ್ವಿಸರ್ನ ಅವ್ರು ಕೊಡ್ತಾರೆ, ಅವ್ರಿಗೆ ಆ ಕೆಲಸವನ್ನು ಮಾಡಿಕೊಟ್ಬಿಟ್ರೆ ಆಗೋಯ್ತು. ಸೊ ಆದ್ದರಿಂದ ಅಲ್ಲೇನಾಗುತ್ತೆ, ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿರಿ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು, ಬಟ್ ನಂಗೆ ಯಾಕೋ ಅವ್ರು ಇಷ್ಟ ಇಲ್ಲ, ಏನಕ್ಕೆ ಅಂತ ಕಾರಣ ಕೇಳಬೇಡ, ಬೇರೆಯವ್ರಿಗೆ ಹೇಳು ಹಂಗಾರೆ ಅಂತ. ಏನಕ್ಕೆ ಅಂತ ಕಾರಣ ಕೇಳಬೇಡ ಅಂತಂದ್ರು ಅಂದಮೇಲೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂತ ಅರ್ಥ. ಅಕಸ್ಮಾತ್ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಆಕರ್ಷಣಾ ಶಕ್ತಿ ಇದ್ದಿದ್ರೆ ನೀವು ತಪ್ಪು ಮಾಡಿದ್ರು ಕೂಡ ಏನಾದ್ರೆ ಹಿಂಗೆ ತಪ್ಪು ಮಾಡಿಬಿಟ್ರೆ ಇನ್ನೊಂದ್ಸಲ ಮಾಡಿಬಿಡಿ, ಬನ್ನಿ ಅದೊಂದು ಸ್ವಲ್ಪ ಕೆಲಸ ಮುಗಿಸ್ಬಿಡಿ ಅಂತ ನಗುತ್ತಾ ಕೇಳ್ತಾರೆ ಬಿಟ್ಟರೆ ಜಗಳ ಮಾಡಲ್ಲ ನಿಮ್ಮ ಹತ್ರ. ನೋಡಿ, ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ನಗುತ್ತಾ ನಿಮ್ಮ ಹತ್ರ ಕೇಳ್ತಾರೆ ಬಿಟ್ಟರೆ ಜಗಳ ಮಾಡಲ್ಲ ನಾವು. ಅಂದರೆ ನೀವು ಎಷ್ಟು ಚೆನ್ನಾಗಿ ಆಕರ್ಷಣೀಯವಾಗಿ ಇಟ್ಕೋಬೇಕು ಅವ್ರನ್ನ ಅಂತ. ಸೊ ಆಕರ್ಷಣಾ ಶಕ್ತಿ ಭಾಳ ಮುಖ್ಯ. ಸರ್ವಿಸ್ ಪ್ರೊವೈಡರ್ಸ್ಗೆ ಸಹ ಪ್ರತಿಯೊಬ್ಬರು ಅವರೆಲ್ಲರನ್ನೂ ಅವ್ರ ಹತ್ರ ಆಕರ್ಷಿಸಬೇಕು. ಆವಾಗಲೇ ಒಬ್ಬ ಮನುಷ್ಯ ಯಾವಾಗ ಎಲ್ಲರೂ ತನ್ನತ್ತ ಆಕರ್ಷಿಸ್ತಾನೋ ಆವಾಗ ಅವನೆಲ್ಲ ಕೆಲಸಗಳು ರಾಜಂತರ ಮಾಡ್ಕೊಳ್ತಾನೆ. ನೀವು ರಾಜಕೀಯದಲ್ಲಿದ್ದರೂ ಕೂಡ ಆಕರ್ಷಣಾ ಶಕ್ತಿ ಬೇಕು, ಗೌರ್ಮೆಂಟ್ ಜಾಬಲ್ಲಿದ್ದರೂ ಆಕರ್ಷಣಾ ಶಕ್ತಿ ಬೇಕು. ಇಲ್ಲ ಅಂದರೆ ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ಕೊಡೋದು, ನಿಮಗೆ ಏನಾದ್ರು ಒಂದು ತೊಂದರೆ ಕೊಡೋಕೆ ನೋಡೋದು ಮಾಡ್ತಾ ಇರ್ತಾರೆ. ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದೀನಿ, ನನಗೇನು ಟಾರ್ಗೆಟ್ ಇಲ್ಲ ಅನ್ಕೊಂಡು ಎಲ್ಲರಿಗೂ ಟಾರ್ಗೆಟ್ ಇರುತ್ತೆ. ಗೌರ್ಮೆಂಟ್ ಜಾಬಲ್ಲಿ ಇರೋರಿಗೂ ಟಾರ್ಗೆಟ್ಸ್ಗಳು ಇರ್ತವೆ. ಪಾಪ ಅವ್ರ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅವ್ರ ಹೊರಗಡೆ ಅಷ್ಟು ಕಷ್ಟಪಡ್ತಾ ಇರ್ತಾರೆ.
ಸೊ ನಾವಂಗೆ ಅನಿಸುತ್ತೆ ಅವರು ಭಾಳ ಸುಖವಾಗಿದ್ದಾರೆ ಅಂತ. ಹಂಗಿರಲ್ಲ, ಎಲ್ಲರಿಗೂ ಅವ್ರವ್ರದೇ ಆದ ಕಷ್ಟಗಳಿರುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ಆಕರ್ಷಣಾ ಶಕ್ತಿ ಬೇಕು. ಎಷ್ಟು ಗಂಡುಗಳು ಬಂದು ನೋಡ್ಕೊಂಡು ಒಬ್ಬರು ಒಪ್ಕೊಂತ ಇಲ್ಲ ಅಂದರೆ ಈ ಹುಡುಗಿಯಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ. ಅಥವಾ ಎಷ್ಟು ಹುಡುಗಿರು ನೋಡಿದ್ರಿ ನಾನು ಎಲ್ಲರಿಗೂ ಓಕೆ ಹೇಳ್ತೀನಿ, ನನ್ನ ಯಾರು ಓಕೆ ಹೇಳಲ್ಲ ಅಂತಂದ್ರೆ ನಿನ್ನೆಲ್ಲ ಆಕರ್ಷಣಾ ಶಕ್ತಿ ಇಲ್ಲ. ಸೊ ಗಂಡು ಹೆಣ್ಣು ಯಾರೆಲ್ಲ ಆಕರ್ಷಣಾ ಶಕ್ತಿ ಇರೋದಿಲ್ಲ ಅವ್ರ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಮದುವೆ ಆಗೋಗಿದೆ ಅಂತಂದ್ರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ಆಕರ್ಷಣಾ ಶಕ್ತಿ ಇಲ್ಲ, ಗಂಡಂಗೆ ಮನೆಗೆ ಹೋಗೋಕೆ ಮನಸ್ಸಿಲ್ಲ. 10 ಗಂಟೆ ರಾತ್ರಿ ಮನೆಗೆ ಹೋಗಿ ಏನೋ ತಿಂದಂಗೆ ಮಾಡಿ ಮಲ್ಕೊಂಡ್ಬಿಡ್ತಾನೆ, ಹೆಂಡ್ತಿನ ಮುಖ ನೋಡಲ್ಲ, ಮಾತಾಡ್ಸಲ್ಲ. ಅಥವಾ ಹೆಂಡತಿ ಗಂಡ ಎಷ್ಟೇ ಪ್ರೀತಿ ನಡ್ಕೊಂಡ್ರು ಹೆಂಡ್ತಿಗೆ ಆ ಗಂಡನ ಮೇಲೆ ಆಕರ್ಷಣೆ ಇರಲಿ ಅಂತಂದರೆ ಹೆಂಡ್ತಿ ಏನೋ ಒಂದು ಅಡುಗೆ ಅಂತ ಮಾಡಿ ಬಿಸಾಕ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಾಳೆ, ಇವನು ಮಾತಾಡ್ಸೋದಿಲ್ಲ, ಇವನು ಕಷ್ಟಕ್ಕೂ ಬರಲ್ಲ. ಸೊ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ, ಅದರ ನಂತರವೂ ಕಂಟಿನ್ಯೂ ಆಯಿತು ಅಂದರೆ ಅಲ್ಲಿ ಏನೋ ಸರಿ ಇಲ್ಲ ಅಂತ ಅರ್ಥ. ಸೊ ಅದರಿಂದ ಗಂಡ ಹೆಂಡತಿಯಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಈ ಸಮಸ್ಯೆ ಇರೋದಿಲ್ಲ, ಅವಾಗ ಚೆನ್ನಾಗಿರ್ತಾರೆ ಅವರು. ಸೊ ಆಕರ್ಷಣಾ ಶಕ್ತಿ ಅಲ್ಲೂ ಬೇಕು. ಜನಾಕರ್ಷಣೆ ಅನ್ನುವಂಥದ್ದು ಎಲ್ಲರೂ ನಿಮ್ಮತ್ತ ಸೆಳೆಯುವಂಥದ್ದು ಗಂಡ ಹೆಂಡತಿಯಲ್ಲೂ ಬೇಕು. ಗಂಡನ ಮೇಲೆ ಹೆಂಡತಿಗೆ ಆಕರ್ಷಣೆ ಇರಬೇಕು, ಹೆಂಡತಿ ಮೇಲೆ ಗಂಡಂಗೆ ಇರಬೇಕು. ಅದಿದ್ದಾಗೆ ಅವರು ಪರಸ್ಪರ ಚೆನ್ನಾಗಿರ್ತಾರೆ ಅವರು. ಫ್ರೆಂಡ್ಸ್, ಸ್ನೇಹಿತರಿಗೂ ಬೇಕು. ಸರ್ ಒಳ್ಳೆ ಫ್ರೆಂಡ್ ಆಗಿದ್ರು ಸರ್, ತುಂಬ ನನ್ನ ಕಷ್ಟಕ್ಕೆಲ್ಲ ಆಗ್ತಿದ್ರು, ನಾನು ಅವ್ರ ಕಷ್ಟಕ್ಕೆಲ್ಲ ಆಗ್ತಿದ್ದೆ, ಯಾವಾಗ ಕರೆದ್ರೂ ನಾನು ಹೋಗ್ತಿದ್ದೆ, ನಾನು ಯಾವಾಗ ಕರೆದ್ರೂ ಬರ್ತಿದ್ರು, ಯಾವಾಗ ಕಾಲ್ ಮಾಡಿದ್ರು ಅಟೆಂಡ್ ಮಾಡ್ತಿದ್ರು, ಏನೇ ಸಮಸ್ಯೆ ಇದ್ದರೂ ಪರಿಹಾರ ಹೇಳ್ತಿದ್ರು. ಇವಾಗ ಏನಾಯಿತು ಅಂತ ಗೊತ್ತಿಲ್ಲ ಸರ್, ಜಗಳ ಮಾಡ್ಬಿಟ್ಟು ಏನೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನ್ನ ವಾಟ್ಸಪ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ನನ್ನ ಫೋನ್ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ನನ್ನ ಕಾಲ್ ಎತ್ತುತ್ತಾ ಇಲ್ಲ, ಎದುರುಗಡೆ ಬಂದರೆ ಮುಖ ಹತ್ತ ತಿರ್ಸ್ಕೊಂಡು ಹೋಗ್ತಾರೆ, ಮಾತಾಡ್ತಾ ಇಲ್ಲ, ಮಾತಾಡಿಸ್ಬೇಡ, ಏನೂ ಕೇಳಬೇಡ, ಕಾರಣನೇ ಕೇಳಬೇಡ ಅನ್ನೋ ಥರ ಇರ್ತಾರೆ. ನಂಗೆ ತುಂಬ ಒಂಟಿತನ ಕಾಡ್ತೀವಿ, ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಫ್ರೆಂಡ್ಸಲ್ಲಿ ಕೂಡ ಆಕರ್ಷಣಾ ಶಕ್ತಿ, ನಿಮ್ಮಲ್ಲಿ ಸೆಳೆಯುವ ಶಕ್ತಿ ಇಲ್ಲದೋದಾಗ ಜಗಳ ಮನಸ್ತಾಪಗಳಾಗಿ ಎಲ್ಲ ದೂರ ಆಗಿಬಿಡ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್, ಅವರು ತುಂಬ ಚೆನ್ನಾಗಿರುತ್ತೆ ಬಿಸ್ನೆಸ್ಸು, ಇಬ್ಬರ ಜಗಳ ಮೂರನೇ ಲಾಭ ಅಂತ ಪಾರ್ಟ್ನರ್ಸ್ಗಳು ಹೊಡೆದಾಡ್ಕೊಂಡು ಒಳ್ಳೆ ಬಿಸ್ನೆಸ್ನ ಹಾಳು ಮಾಡ್ಕೊಳ್ತಿರ್ತಾರೆ. ಅವರವರಲ್ಲಿ ಆಕರ್ಷಣಾ ಶಕ್ತಿ ಇರೋದಿಲ್ಲ. ಸೊ ಜನಾಕರ್ಷಣೆ ಎಲ್ಲರೂ ನಿಮ್ಮ ಹತ್ರ ಸೆಳೆಯುವಂತಹದ್ದು ನಿಮಗೆ ಅತ್ಯಂತ ಅವಶ್ಯಕ. ಸೊ ಆ ಎಲ್ಲರೂ ನಿಮ್ಮ ಹತ್ರ ಸೆಳೆದಾಗ ನೀವು ತುಂಬ ಚೆನ್ನಾಗಿ ವ್ಯವಹಾರಗಳನ್ನ ಮಾಡಿಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರ್ತೀರ. ಅದಿಲ್ಲದೆ ಹೋದಾಗಲ ಸಮಸ್ಯೆಗಳು ಒಂದು ಶುರುವಾಗ್ಬಿಡುತ್ತೆ. ಸೊ ನಾನು ನಿಮಗೆ ಅದ್ಭುತವಾದಂತಹ ಪರಿಹಾರಗಳನ್ನು ಹೇಳ್ತೇನೆ. ಕುಂಭರಾಶಿಯವರಿಗೆ ರಹಸ್ಯಮಯವಾದಂತಹ ವಿಚಾರ ಎಲ್ಲನೂ ನಿಮ್ಮತ್ತ ಸೆಳೆಯೋಕೆ ಅದ್ಭುತವಾದಂತಹ ಅವಕಾಶಗಳಿರ್ತವೆ. ಈ ವಿಡಿಯೋ ಅಂಡೆ ನಾನು ಅದ್ಭುತವಾದಂತಹ ಒಂದು ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಮಂತ್ರ ಅಂತ ಹೇಳ್ತೇನೆ. 3 ಲೋಕಗಳನ್ನು ನಿಮ್ಮತ್ತ ಸೆಳೆಯುವಂತಹ ಅದ್ಭುತ ಗಣಪತಿ ಮಂತ್ರ ಅದು ಗೊತ್ತಾಯ್ತಲ್ವಾ, ಬೀಜಾಕ್ಷರ ಸಹಿತ. ಅದನ್ನು ಈ ವಿಡಿಯೋ ಅಂಡಲ್ಲಿ ಹೇಳಿರ್ತೀನಿ. ಅದನ್ನು ಪ್ರತಿದಿನ ಒಂದು 108 ಬಾರಿ ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಅದ್ಭುತವಾದಂತಹ ಒಂದು ಶಕ್ತಿ, ಎಲ್ಲರೂ ನಿಮ್ಮತ್ತ ಸೆಳೆಯುವ ಶಕ್ತಿ ಬಂದುಬಿಡ್ತದೆ. ಆ ಮುಖದಲ್ಲಿ ತೇಜಸ್ಸು ಅಭಿವೃದ್ಧಿ ಆಗಿಬಿಡುತ್ತೆ, ಎಲ್ಲರೂ ನಿಮ್ಮ ಹತ್ರ ಸೆಳಿಬೋದು ನೀವು. ಅಷ್ಟೇ ಅಲ್ಲ, ಇನ್ನೊಂದು ಪರಿಹಾರಗಳನ್ನು ಹೇಳ್ತೇನೆ. ಏನಂದರೆ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನಿವಾರದಂದು ಅಥವಾ ತ್ರಯೋದಶಿ ತಿಥಿಯಂದು ಗೊತ್ತಲ್ವಾ ಏನು ಮಾಡಬೇಕು ನೀವು ಅಂತಂದರೆ, ಈಶ್ವರನಿಗೆ ತ್ರಿಶತಿಯಲ್ಲಿ ಭಸ್ಮಾರ್ಚನೆಯನ್ನು ಮಾಡಿಸ್ಬೇಕು. ಭಸ್ಮ ಅದು ಈ ನಾಟಿ ಹಸುವಿನ ಸಗಣಿ ಬೆರಣಿಯನ್ನು ಸುಟ್ಟು ಮಾಡಿದ ಭಸ್ಮಗಳಾದರೂ ಇನ್ನೂ ಒಳ್ಳೆಯದು. ಯಾಕೆಂದರೆ ನಾವು ನಮ್ಮ ಹೋಮಗಳಲ್ಲಿ ಅದರದ್ದೇ ಭಸ್ಮ ಸ್ವಲ್ಪ ಕಳಿಸ್ಕೊಡ್ತೀವಿ. ನಾವು ನಾಟಿ ಹಸುವಿನ ಸಗಣಿದು ಬೆರಣಿನಲ್ಲೇ ನಾವು ಹೋಮ ಮಾಡ್ತಕ್ಕಂಥದ್ದು, ಅಥವಾ ಹಲಸಿನ ಸೌದೆಯಲ್ಲೇ ನಾವು ಹೋಮವನ್ನು ಮಾಡ್ತೇವೆ ನಾವು ಹುಣ್ಣಿಮೆ ಅಮಾವಾಸ್ಯೆ ಹೋಮಗಳಲ್ಲಿ. ಸೊ ಆ ಥರ ಒಂದು ಒರಿಜಿನಲ್ ಭಸ್ಮವನ್ನು ನೀವು ತ್ರಯೋದಶಿ ಯಾವುದಾದ್ರು ನಿಮ್ಮಲ್ಲಿ ಎಲ್ಲರೂ ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ನೀವು ಗೊತ್ತಲ್ವಾ. ಒರಿಜಿನಲ್ ಭಸ್ಮವನ್ನು ಅಥವಾ ಸೌದೆ ಸುಟ್ಟು ಭಸ್ಮ ಆದರೂ ಪರವಾಗಿಲ್ಲ, ಆ ಒರಿಜಿನಲ್ ಭಸ್ಮ ಏನಿರುತ್ತಲ್ಲ ಬೂದಿ, ಆ ಬೂದಿಯಲ್ಲಿ ಈಶ್ವರನಿಗೆ ನಿಮಗೆ ಏನು ತ್ರಿಶತಿ ಅಂತ ಬರುತ್ತೆ, 300 ಹೆಸರುಗಳು. ಆ ತ್ರಿಶತಿಯಿಂದ ತ್ರಯೋದಶಿ ತಿಥಿ ಅಥವಾ ಶನಿವಾರದಂದು ಈಶ್ವರನಿಗೆ ಭಸ್ಮದಲ್ಲಿ ಅರ್ಚನೆಯನ್ನು, ತ್ರಿಶತಿ ಅರ್ಚನೆಯನ್ನು ಮಾಡಿ, ಆ ಭಸ್ಮಾರ್ಚನೆ ಮಾಡಿದ ಭಸ್ಮ ಇರುತ್ತಲ್ಲ, ಈಗ ಯಾವುದೇ ದೇವಸ್ಥಾನಗಳಲ್ಲಿ ಅದು ಅವಕಾಶ ಇಲ್ಲ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಆದರೆ ಅದನ್ನು ಯೂಟ್ಯೂಬಲ್ಲಿ ಎಲ್ಲರೂ ತ್ರಿಶತಿ ಸಿಗುತ್ತಾ ಅಂತ ನೋಡಿ ಅದನ್ನು ಕೇಳಿಸ್ಕೊತಾ ನೀವೇ ನಿಮ್ಮ ಮನೆಯಲ್ಲಿರುವ ಈಶ್ವರಲಿಂಗಕ್ಕೆ ಭಸ್ಮಾರ್ಚನೆ ಮಾಡಿದ್ರೂ ಪರವಾಗಿಲ್ಲ. ಅದೇ ಸಂದರ್ಭದಲ್ಲಿ ಆಗಬೇಕು. ಯಾವಾಗ ಆಗಬೇಕು? ಶನಿವಾರ ಸಂಧ್ಯಾಕಾಲದಲ್ಲಿ. ಬೆಳಗ್ಗಿಂದ ಯಾವುದೇ ನಾನ್ ವೆಜ್ ಇಲ್ಲ, ಏನೂ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ, ಅನ್ನ ಮೇನ್ ಇಂಪಾರ್ಟೆಂಟ್ ತಿಂದರೆ, ಹಾಲು ಹಣ್ಣು ಇತ್ಯಾದಿ ತಿಂಡಿ ತಿಂದ್ಕೊಂಡು ನೀವು ಸಂಧ್ಯಾಕಾಲದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಮನೆಯಲ್ಲಿರುವ ಈಶ್ವರಲಿಂಗಕ್ಕೆ ಶನಿವಾರದ ದಿವಸ ತ್ರಿಶತಿಯಲ್ಲಿ ಭಸ್ಮಾರ್ಚನೆ ಮಾಡಿ ಆ ಒಂದು 108 ಸಲ ಓಂ ನಮಃ ಶಿವಾಯ ಮಂತ್ರವನ್ನು ಜಪ ಮಾಡಿ ಆ ಭಸ್ಮವನ್ನು ಪ್ಯಾಕೆಟ್ ಮಾಡಿ ಇಟ್ಕೋಬೇಕು. ನೀವು ಎಲ್ಲೇ ಓಡಾಡಿದ್ರೂ ಸಹ ನಿಮ್ಮ ಹಣೆಯಲ್ಲ ಆ ಭಸ್ಮ, ಆ ಪ್ಯಾಕೆಟ್ ನಿಮ್ಮ ಕಿಶೆಯಲ್ಲಿದ್ದಾಗ ಓಡಾಡ್ಕೊಂಡ್ರೂ ಸಹ ಅದ್ಭುತವಾದಂತಹ ಜನ ನಿಮ್ಮ ಹಣೆಯಲ್ಲಿ
ಆ ಭಸ್ಮಧಾರಣೆಯನ್ನು ಕಂಡ ನಿಮ್ಮ ಮುಖವನ್ನು ನೋಡ್ಬಿಟ್ರೆ ಸಾಕು, ಎಲ್ಲ ನಿಮ್ಮ ಹತ್ರ ಆಕರ್ಷಿತರಾಗುತ್ತಾರೆ, ನಗುತ್ತಾ ಮಾತಾಡ್ತಾರೆ. ಜಗಳ ಮಾಡೋಕ್ಕೆ ಬಂದವರು ಕೂಡ ಜಗಳ ಮಾಡಲ್ಲ ನಿಮ್ಮ ಹತ್ರ. ಈ ಸಾಲ ತುಂಬ ತಗೊಂಡಿದ್ದೀನಿ ಸರ್, ತುಂಬ ಸಾಲಗಾರರ ಕಾಟ ಅಂದವರು ಕೂಡ ಇದು ಮಾಡ್ಕೊಂಡು ಟ್ರೈ ಮಾಡ್ಬೋದು ನೋಡಿ, ತುಂಬ ಬೇಗ ಆಕರ್ಷಿತ. ಯಾಕೆಂದರೆ ಸಾಲಗಳ ವಿಚಾರದಲ್ಲೂ ಜನಾಕರ್ಷಣೆ ಇದ್ದರೆ ನಿಮಗೆ ಕೊಡಬೇಕಾದ್ರೂ ಇದ್ದರೆ ಬೇಗ ಕೊಟ್ಬಿಡ್ತಾರೆ, ಅಥವಾ ನಿಮಗೆ ಸಾಲ ಬೇಕು ಅಂದರೆ ಬೇಗ ಸಾಲ ಸಿಗುತ್ತೆ. ಯಾಕೆಂದರೆ ಜನಾಕರ್ಷಣೆ ಚೆನ್ನಾಗಿರುತ್ತೆ ನಿಮಗೆ. ಸೊ ಅದರಿಂದ ಬೇಗ ದುಡ್ಡು ಎತ್ಕೊಂಡ್ಬಂದ್ಬಿಡ್ತೀರಾ ನೀವು. ಮಿಸ್ಯೂಸ್ ಒಂದು ಆಗದೆ ಹೋದ್ರೆ ಸಾಕು, ನಿಮಗೂ ಆಮೇಲೆ ಕಷ್ಟ ಆಗ್ಬೋದು. ಅದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ, ಆ ಹಣೆಯಲ್ಲೇ ಅದಿರಬೇಕು. ತುಂಬ ಅನುಕೂಲಕರವಾದ ವಿಚಾರ. ಇನ್ನು ಕೆಲವ್ರಿಗೆ ಏನು ಮಾಡ್ಬೋದು ಅಂದರೆ, ಈ ಬಿಲ್ವ ಪತ್ರೆಯಿಂದ ಶನಿವಾರ ಅಥವಾ ತ್ರಯೋದಶಿ ತಿಥಿಯಂದು ಬಿಲ್ವ ಪತ್ರೆಯಿಂದ 3 ಎಲೆ ಇರಬೇಕು ಬಿಲ್ವಪತ್ರೆ. ಅದೊಂದು ಸ್ವಲ್ಪ ಜಾಸ್ತಿ ಆದರೆ ತ್ರಿಶತಿಯಲ್ಲೇ ಆಗುವಂಥದ್ದು. ಈ 108 ಅಷ್ಟೋತ್ತರ ಹೋದ್ರೆ ಸಾಕಾಗಲ್ಲ. ತ್ರಿಶತಿ ಮಂತ್ರದಿಂದ ತ್ರಯೋದಶಿ ತಿಥಿಯಂದು ಅಥವಾ ಶನಿವಾರದಂದು ಸಂಧ್ಯಾಕಾಲದಲ್ಲಿ ಈಶ್ವರನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸಿ ಆ ಬಿಲ್ಪತ್ರೆಯನ್ನು 3 ಬಿಲ್ಪತ್ರೆ, ಒಂದೊಂದು ಬಿಲ್ಪತ್ರೆಯಲ್ಲಿ 3 ಇರುತ್ತೆ, ಅಂದರೆ ಟೋಟಲ್ 9 ದಳ ಆಗುತ್ತೆ ಅದು. ಸೊ ಅದನ್ನು ಜೇಬಲ್ಲಿ ಇಟ್ಕೊಂಡು, ಕವರ್ಲ್ಲಿ ಹಾಕೊಂಡು ಜೇಬಲ್ಲಿ ಇಟ್ಕೊಂಡು ಹೋದರೂ ಸಹ ನಿಮಗೆ ತುಂಬ ಚೆನ್ನಾಗಿ ಜನಾಕರ್ಷಣೆ ಆಗುತ್ತೆ. ದೀರ್ಘಕಾಲಿಕವಾಗಿ ಪ್ರತಿದಿನ ಇಟ್ಕೊಳ್ಳೋಕ್ಕಾಗಲ್ಲ, 2 ದಿನದಲ್ಲಿ ಒಣಗೋಗ್ಬಿಡುತ್ತದೆ. ಅದರಿಂದ ಭಸ್ಮವನ್ನು ಹೇಳಿದೆ ನಿಮಗೆ, ಅದು ತುಂಬ ಅದ್ಭುತವಾದ್ದು ಅಂತ ಗೊತ್ತಾಯ್ತಲ್ವಾ. ಸೊ ಅದರಿಂದ ಆ ಬಿಲ್ ಯಾವುದಾಗುತ್ತೆ ನೋಡಿ. ಇಲ್ಲಾಂದರೆ ನಿಮಗೆ ಸುಲಭವಾದ ಇನ್ನೊಂದು ಪರಿಹಾರ ಇದೆ. ಆ ಸುಲಭವಾದ ಪರಿಹಾರ ಏನಪ್ಪ ಅಂತಂದರೆ, ಜೂನ್ 11ನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ. ಅವತ್ತು ವಟಸಾವಿತ್ರಿ ವ್ರತ ಸಹ ಇದೆ. ಅದು ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಅದ್ಭುತವಾದಂತಹ ಮಂತ್ರ ಅದು. ಈ ವಿಡಿಯೋ ಎಂಡಲ್ಲಿ ಸಹ ನಿಮಗೆ ಆ ಮಂತ್ರ ಸಿಗ್ತದೆ. ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರತಕ್ಕಂಥ ಅದ್ಭುತವಾದಂತಹ ಮಂತ್ರ. ಸೊ ಆ ಮಂತ್ರದಿಂದ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ, ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ನೋಡಿ. ವಿಶೇಷವಾದಂಥ ಹೋಮಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನು ಕೊಡಲೇಬೇಕು. ಆದ್ದರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಉಂಗುರವನ್ನು ನಾವು ನನ್ನ ಬ್ಯಾಕ್ ಡ್ರಾಪಲ್ಲಿ ಕಾಣಬಹುದು. ಇಲ್ಲಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಬಹುದು. ಇದರಲ್ಲಿ 3 ವಿಶೇಷವಾದಂಥ ದ್ರವ್ಯಗಳಿದೆ. ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು, ಲಕ್ಷ್ಮಿಯ ಸಾನ್ನಿಧ್ಯ ಇರ್ತದೆ, ಹಾಗೂ ಒಂದು ರುದ್ರಾಕ್ಷಿ, ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಳಿನಷ್ಟೊಂದು ಪಾದರಸ. ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ. ಜೊತೆಗೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲೂ ಇದು 3 ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ. ಸೊ ನಿಮ್ಮ ಹೆಸರು, ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ, ಯಾಕೆ ನೀವು ಲೈವ್ ಆಗಿ 11ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ಮಾಡ್ತೇನೆ, ನೀವು ನೋಡ್ಬೋದು ಅದನ್ನೆಲ್ಲ. ಸೊ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ. ಎಲ್ಲ ಹೋಮಗಳು, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತ್ಯವೀರ್ಯಾರ್ಜುನ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಈ ತ್ರಿಶಕ್ತಿ ಉಂಗುರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗಲ್ಲಿ ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಆಗುವ ಅದ್ಭುತವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬೇಕು ಬೇಗ. ಸೊ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಎಲ್ಲ ಹೋಮದ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಉಂಗುರ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಕೊಳ್ಬಹುದು. ಎಲ್ಲ ಹೋಮ ಲೈವ್ ನೋಡ್ಬೋದು. ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ಅದ್ಭುತವಾದಂತಹ ಶಕ್ತಿ. ಯಾಕೆಂದರೆ ಪರ್ವ ದಿನದಂದು 11ನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.
ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा। ॐ वक्रतुण्डैकदंष्ट्राय क्लीं ह्रीं श्रीं गं गणपतये वरवरद सर्वजनं मे वशमानय स्वाहा।